ವೀಕೆಂಡ್ ಬಂದ್ರೆ ಸಾಕು ಮಂಜಿನ ನಗರಿ ಮಡಿಕೇರಿ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುತ್ತೆ. ಅದರಲ್ಲೂ ಸರಣಿ ರಜೆಗಳು ಬಂದಾಗ್ಲಂತೂ ಈ ಒಂದು ಸಿಟಿ ಏನಿದೆ ಅಕ್ಷರಶಃ ಹೌಸ್ಫುಲ್ ಆಗಿರುತ್ತೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಳ್ಳುವಂತ ಕೆಲವರು ತಮ್ಮ ಹೋಮ್ ಸ್ಟೇಗಳಲ್ಲಿ ಪ್ರವಾಸಿಗರಿಂದ ಮಿತಿಯಿಲ್ಲದೆ ಹಣವನ್ನು ವಸೂಲಿ ಮಾಡ್ತಾರೆ. ಆದರೆ ಅಂಗನವಾಡಿ ಕಾರ್ಯಕರ್ತೆಯೊಬ್ಬಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಂಗನವಾಡಿಯನ್ನೇ ವ್ಯಾಪಾರಕ್ಕೆ ಇಟ್ಬಿಟ್ಟಿದ್ದಾಳೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಮಂಜಿನ ನಗರಿ ಮಡಿಕೇರಿ ಪ್ರವಾಸಿಗರ ಹಾಟ್ಸ್ಪಾಟ್. ವಾರಾಂತ್ಯ ಬಂದ್ರೆ ಈ ಪುಟ್ಟ ನಗರ ಪ್ರವಾಸ ಹೌಸ್ಫುಲ್ ಆಗ್ಬಿಡತ್ತೆ. ಹಲವರಿಗಂತೂ ಜಾಗ ಸಿಗದೆ ಪರದಾಟ ತಪ್ಪಿದ್ದಲ್ಲ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರೋ ಅಂಗನವಾಡಿ ಟೀಚರ್ ಒಬ್ರು ಅಂಗನವಾಡಿಯನ್ನೇ ಪ್ರವಾಸಿಗರಿಗೆ ಬಾಡಿಗೆಗೆ ನೀಡಿದ್ದಾರೆ. ಹೌದು, ಮಡಿಕೇರಿಯ ಉಡುವತ್ಮೊಟ್ಟೆ ಗ್ರಾಮದ ಅಂಗನವಾಡಿಯನ್ನೇ ಬಾಡಿಗೆ ಕೊಟ್ಟು ಹಣ ಹೊಡೆದಿದ್ದಾರೆ ಅನ್ನೋದು ಗ್ರಾಮಸ್ಥರ ಆರೋಪ. ವಿಷಯ ತಿಳಿದ ಗ್ರಾಮಸ್ಥರು ಟೀಚರ್ ಅಮ್ಮನಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಅಂಗನವಾಡಿ ಇದೆ, ಅದರಲ್ಲೆಲ್ಲ ಕೊಡ್ತಾರೆ ಹಾಗೆ ಅಂತ ಹೇಳ್ಕೊಂಡು ಅಲ್ಲಿಂದ ಆ ಟೀಚರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಟೀಚರ್ನ ಕರ್ಕೊಂಡು ಬಂದುಬಿಟ್ಟು ಎಲ್ಲ ಮಾತಾಡ್ಸಿದ್ದಾರೆ. ಅಷ್ಟೊತ್ತಿಗೆ ಟೀಚರ್ ಅಲ್ಲಿ ಬಂದಿದ್ದಾರೆ. ಟಿ ಗಾಡಿ ಹತ್ರ ಬಂದುಬಿಟ್ಟು ಟೀಚರ್ ಮಾತಾಡುವಾಗ ಎಷ್ಟು ದುಡ್ಡು ನಿಮ್ಮದು ಎಷ್ಟು ಕೊಡಬೇಕು ಅಂತ ಎಲ್ಲ ಕೇಳುವಾಗ ರೇಟ್ ಬೇಕಾದ್ರೆ ಮತ್ತೆ ನೋಡಿ ಕೊಡಿ ನೀವು ಅಂತೆಲ್ಲ ಡ್ರೈವರ್ ಇವರಿಗೆ ಹೇಳಿದ್ದಾರೆ. ಅಂಗನವಾಡಿಗೆ ಈ ಥರ ಟೂರಿಸ್ಟ್ ಅವರು ಬರ್ತಿದ್ದಾರೆ ಅಂತ ಹಾಗೆ ನಾವೆಲ್ಲ ನೋಡ್ತಿದ್ವಿ. ನೋಡೋತ್ತಿಗೆ ಎಲ್ಲ ಬಂದಿದ್ದಾರೆ. ಹೌದು, ನಾವು ನೋಡಿದ್ದೀವಿ. ಬಂದು ನೋಡೋತ್ತಿಗೆ ಎಲ್ಲ ಒಂದು 10-15 ಜನ ಇದ್ದರು, ಫ್ಯಾಮಿಲಿಗಳೇ. ಅವರು ಹೇಳಿದರು, ನಾವು ಬ್ಯಾಂಗ್ಳೂರಿಂದ ಬಂದಿದ್ದು, ಸ್ಕೂಲಿಂದ ಬಂದಿದ್ದು, ನಮಗೆ ಇಲ್ಲಿ ರೂಮ್ ಕೊಟ್ಟಿದ್ದಾರೆ, ಎಲ್ಲಿ ಗಾಡಿ ರಿಪೇರಿ ಅಂತ ಹೇಳಿದರು ಸರ್. ಈ ಹಿಂದೆಯೂ ಇದೇ ರೀತಿ ಟೂರಿಸ್ಟ್ಗೆ ಕಟ್ಟಡ ಬಿಟ್ಟುಕೊಟ್ಟು ಬಾಡಿಗೆ ಪಡೆದಿದ್ದಾರೆ ಅನ್ನೋ ಆರೋಪವೂ ಇದೆ. ಹಾಗೇನೂ ಇಲ್ಲ, ರಾತ್ರಿ ಬಂದವರು ಮಕ್ಕಳು, ಜೊತೆಗೆ 5 ಮಂದಿ ಟೀಚರ್ ಇದ್ರು. ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಜಾಗ ನೀಡಿದ್ದೇನೆ, ಯಾವ ಹಣವನ್ನು ಪಡೆದಿಲ್ಲ ಅಂತಾರೆ ಟೀಚರ್. ಹೋಗಿ ಅಂಗನವಾಡಿನ ಕೇಳಿ ನೋಡಿ, ಅಲ್ಲಿ ಮಾತಾಡಿ ಮಕ್ಕಳಲ್ಲ ಅಂತ ಹೇಳಿದರು. ಆಗ ನಾನೇನು ಹೇಳಿದೆ, ನನಗೆ ಅಲ್ಲಿ ಗೋಪಾಲ್ ಅಂತೇಳಿ ಒಬ್ಬರು ಬರ್ತಾಯಿದ್ರು, ಅವ್ರನ್ನ ಕೇಳಿದೆ, ಹೀಗೆ ಅಂಗನವಾಡಿನ ಕೇಳ್ತಿದ್ದಾರಲ್ಲ, ಏನು ಮಾಡೋದು ಅಂತ ಹೇಳಿದೆ. ಆಗ ಮಕ್ಕಳಲ್ಲ ಟೀಚರೇ, ಕೊಡಿ, ಏನಾದರೂ ಯೂಸ್ ಆಗುತ್ತೆ ಅಲ್ಲ ಮಕ್ಕಳಿಗೆ ಅಂತ ಹೇಳಿದರು. ಫೀಸ್ ತಗೊಳ್ಳಿಲ್ಲ, ಮಕ್ಕಳಿಗೆಲ್ಲ ಏನಾದ್ರು ಪ್ರಯೋಜನ ಆಗ್ತದೆ ಅಂತ. ಯಾವ್ದಾದ್ರೂ ಸ್ಕೂಲಿಂದ ಬರೀ 10 ಮಕ್ಕಳು, ಅವ್ರ ಜೊತೆ 5 ಶಿಕ್ಷಕರು ಪ್ರವಾಸಕ್ಕೆ ಬರ್ತಾರಾ? ನೋ ಚಾನ್ಸ್. ಏನೋ ಮಾಡಕ್ ಹೋಗಿ ಇವರು ತಗ್ಲಾಕೊಂಡಿದ್ದಾರೆ, ತನಿಖೆ ಆಗ್ಲೇಬೇಕು ಅಂತಾರೆ ಸ್ಥಳೀಯರು. ಕ್ಯಾಮರಾಮನ್ ಪ್ರದೀಪ್ ಜೊತೆ ಪ್ರಜ್ವಲ್ NC, ಸುವರ್ಣ ನ್ಯೂಸ್, ಮಡಿಕೇರಿ.